ಬಜೆಟ್ ಆದ್ಮೇಲೆ ನೋಡಿ, ವಿಶೇಷವಾಗಿ ಪ್ಯಾಕೇಜ್ ಕೂಡ ಬಜೆಟ್ ಆದ್ಮೇಲೆ ನೋಡಿ. ಸರ್, ಇನ್ನ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಆಗಿರುವಂತಹ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಿದೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಉರ್ದು ಪತ್ರಿಕೆಗಳು ಕೊಡಬೇಕಲ್ವಾ, ಆಹ್ವಾನ ಪತ್ರಿಕೆ. ಆಹ್ವಾನ ಪತ್ರಿಕೆ ಇರೋದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಯಾವ್ದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಬಿಜೆಪಿ ಅವರಿಗೆ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡೋದೇ ಒಂದು ಚಾಳಿ ಮಾಡ್ಕೊಂಡಿದ್ದಾರೆ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳ ಬಿಟ್ಬಿಟ್ಟು ಬೇರೆ ಕಡೆ ಮಾಡೋದು ಯಾಕೆ ಮಾಡಿದ್ರಿ? ಆಯ್ತು, ದೇವರಾಜ್ ಅಲ್ಲ, ಇವರು ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಇದರಲ್ಲಿ ಏನಾಯ್ತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ 10 ವರ್ಷದಲ್ಲಿ 11 ವರ್ಷ ಆಯ್ತು ಬಂದು. ಎಷ್ಟು ಮಾಡಬೇಕಾಗಿತ್ತು, ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯ್ತು, ಇವ್ರು ಬಿಜೆಪಿ ಅವರು ಅಧಿಕಾರದಲ್ಲಿ 4 ವರ್ಷ ಆಯ್ತು, ಎಷ್ಟು ಉದ್ಯೋಗ ಕೊಟ್ಟು? ವಾಟ್ ಮಾರಲ್ ರೈಟ್ ಅವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾ ಇದ್ದೀವಿ, ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲೂ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ, ಕೆಲವೆಲ್ಲ ಮಾಡ್ತೀವಿ. ಸೊ, ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ. ಪ್ರತಿಭಟನೆಗಳು ನಡೀತದೆ ಸರ್. ಇಲ್ಲಿ ಮೈಸೂರು ಮತ್ತೆ ಕೊಳ್ಳೇಗಾಲ ಹಳೆ ಮೈಸೂರು ಭಾಗದಲ್ಲೆಲ್ಲ ನೀವು ಒಬ್ಬನೇ ಕೇಳ್ತಾ ಇದ್ದೀರಿ ಅಲ್ಲ, ಬೇರೆ ಅಲ್ಲ, ನೀವು ಒಬ್ಬನೇ ಕೇಳ್ತಾ ಇದ್ದೀರಿ. ಯಾವ ಇಂಡಿಯನ್ ಟಿವಿ ನೀವು ಬೇರೆಯವರೆಲ್ಲ ಸುಮ್ಮನೆ ಇದ್ದಾರೆ, ಇಷ್ಟೊಂದು ಇದೆ. ಎಲ್ಲರ ಪರವಾಗೂ ನಾನು ಬಂದಿದ್ದೀನಿ ಸರ್. ಒಬ್ರಿಗೆ ಹೇಳಲ್ಲ ನಾನು. ಒಬ್ಬರಿಗೆ ಹೇಳಂಗಿಲ್ಲ, ಎಲ್ಲರಿಗೂ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.